ಸಾಹೇಬ್ರ ರಿಯಾಕ್ಷನ್ ನ ಪ್ಲೇ ಮಾಡಿ ನಿನ್ನೆ ಮೊನ್ನೆ ಈ ಘಟನೆ ಏನಾಯ್ತು, NCB ಅವ್ರು ಬಂದ್ರು, ರೇಡ್ ನಡೆಸಿದ್ರು, ಅದೆಲ್ಲ ಆದ್ಮೇಲೆ ಗೃಹ ಸಚಿವರು ಏನ್ ಹೇಳಿದಾರೆ ಕೇಳಿಸ್ಕೊಂಬಿಡಿ. ಅವ್ರ ಪ್ರಕಾರ ಇಲ್ಲಿ ಸೀಸ್ ಮಾಡಿಲ್ಲ, ಆಯ್ತು ಸೀಸ್ ಮಾಡಿಲ್ಲ ಒಪ್ಕೊಳ್ಳೋಣ, ಬಟ್ ಕೇಳಿಸ್ಕೊಳ್ಳಿ ಗೃಹ ಸಚಿವರ ರಿಯಾಕ್ಷನ್. ಒಂದು ಫಿನೈಲ್ ಫ್ಯಾಕ್ಟರಿ ಮಾಡೋದಕ್ಕೆ ಸೆಟಪ್ ಮಾಡ್ತಾ ಇದ್ರು, ಇನ್ನು ಕಂಪ್ಲೀಟ್ ಆಗಿರ್ಲಿಲ್ಲ. ಅಂತದ್ರಲ್ಲಿ ಅವ್ರು ಬಂದು ಅಲ್ಲಿ ನೋಡಿದ್ದಾರೆ, ಏನು ಅಲ್ಲಿ ಅವ್ರಿಗೇನು ಸಿಕ್ಕಿಲ್ಲ. ನನಗೆ ಆಶ್ಚರ್ಯ ಏನಂತಂದ್ರೆ ಅವರು ಒಂದೆನೆ ಪ್ರೆಸ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಮ್ಗೆಷ್ಟು ಅಲ್ಲಿ ಸಿಕ್ಕಿರೋದು ಬೇರೆ, ಬಟ್ ಕರ್ನಾಟಕದಲ್ಲೂ ಸಿಕ್ಕಿದೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನ ನಾನು ಇವತ್ತು ಕೂಡ ನಾನು ನಿನ್ನೆ ಮೈಸೂರಿಗೆ ಹೋಗಿದ್ದೇನೆ. ಅಲ್ಲಿ ಕಮಿಷನರು ಮತ್ತೆ ನಮ್ಮ IG ಅವ್ರ ಜೊತೆ ಎಲ್ಲ ಮಾತಾಡಿದಾಗ, ಇಲ್ಲ ಸರ್, ಏನು ನಮ್ಮ ಜೊತೆನಲ್ಲಿ IB ಅವರು ಇದ್ರು, ನಮ್ಮ ಜೊತೆನಲ್ಲಿ ಅಲ್ಲಿ ಯಾವುದು ಮೆಟೀರಿಯಲ್ ಯಾವುದು ಸಿಕ್ಲಿಲ್ಲ ಅಂತ ಹೇಳಿದ್ರು. ಒಂದು ಫಿನೈಲ್ ಫ್ಯಾಕ್ಟರಿ ಅನ್ನೋದು ಇಲ್ಲ. ನಟರಾಜ್ ಗೌಡ್ರು ಕೂಡ ಜಾಯಿನ್ ಆಗಿದ್ದಾರೆ. ಹಾಗೆ ನಮ್ಮ ಜೊತೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಸರ್ ಕೂಡ ಇದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ಆಯ್ತಪ್ಪ, ಏನು ಸೀಸೆ ಆಗಿಲ್ಲ ಅನ್ನೋದನ್ನೇ ಈ ತಕ್ಷಣಕ್ಕೆ ಒಪ್ಕೊಳ್ಳೋಣ, ಬಟ್ ಫಿನಾಯಿಲ್ ಫ್ಯಾಕ್ಟರಿ ಒಳಗಡೆ ಡ್ರಗ್ಸ್ ತಯಾರಾಗ್ತಿತ್ತು ಅನ್ನೋ ರಿಪೋರ್ಟ್ ಬಂದ ಮೇಲೂ ಕೂಡ ಅದನ್ನ ಡಿಫೆಂಡ್ ಮಾಡ್ಕೊಳಕ್ ಹೋಗೋ ರೀತಿಯಲ್ಲಿ ಮಾತನಾಡೋದು ಸರಿನಾ ಗೃಹ ಸಚಿವರು ಅನ್ನೋದು ವಿರೋಧ ಪಕ್ಷದ ಆಕ್ಷೇಪ. ಇಲ್ಲ, ಈಗ ತನಿಖೆ ಆಗಬೇಕು, ತನಿಖೆ ಆಗಿ ಮಾಹಿತಿ ಸಂಪೂರ್ಣವಾಗಿ ತಗೊಂಡ್ಮೇಲೆ ಅವರು ಕರಾರುವಕ್ಕಾದ ಮಾಹಿತಿ ಕೊಡ್ತಾರೆ. ಆದ್ರೆ ದೇಶದಲ್ಲಿ ಕರ್ನಾಟಕದಲ್ಲಿ ಡ್ರಗ್ ಇಲ್ವೇ ಇಲ್ಲ ಅಂತಿಲ್ಲ. ಕರ್ನಾಟಕದಲ್ಲೂ ಕೂಡ ಬೆಂಗಳೂರಿನಲ್ಲಿ ಕರಾವಳಿ ಭಾಗದಲ್ಲಿ ಡ್ರಗ್ಸ್ ನಿರಂತರವಾಗಿ ಸಿಗ್ತಾ ಇದೆ. ಇಡೀ ದೇಶದಲ್ಲಿ ಕರ್ನಾಟಕ ಡ್ರಗ್ಸ್ ಅವೈಲಬಿಲಿಟಿನಲ್ಲಿ 5ನೇ ಪ್ಲೇಸ್ ಅಲ್ಲಿ ಇದೆ. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕೇರಳ, ಪಂಜಾಬ್ ಆದ್ಮೇಲೆ ಹರಿಯಾಣ ಆದ್ಮೇಲೆ ಕರ್ನಾಟಕನೇ 6ನೇ ಸ್ಥಾನದಲ್ಲಿದೆ. ಸೊ ಡ್ರಗ್ಸ್ ಬಹಳ ಕರ್ನಾಟಕದಲ್ಲೂ ಸಿಗ್ತಾ ಇದೆ. ನೀವೇ ನೋಡಿರ್ಬೋದು, ಮಹಾರಾಷ್ಟ್ರ ಪೊಲೀಸ್ನವರು ಬಂದು ಬೆಂಗಳೂರು ಪೊಲೀಸ್ನವ್ರ ಜೊತೆ ಸೇರ್ಕೊಂಡು ಬೆಂಗಳೂರಿನಲ್ಲಿ ಅದನ್ನ ಒಂದ್ಸಲಿ ಆಲ್ರೆಡಿ ಸೀಸ್ ಮಾಡಿದ್ರು. ನೋಡಿ, ನಿಮ್ಗೊಂದು ಗೊತ್ತಿರಬೇಕು, 21,000 ಕೋಟಿ ರೂಪಾಯಿಯಷ್ಟು ಹೆರಾಯಿನ್ ಅದಾನಿ ಪೋರ್ಟ್ ಅಲ್ಲಿ ಗುಜರಾತ್ ಅಲ್ಲಿ ಸಿಕ್ತು. 21,000 ಕೋಟಿ ರೂಪಾಯಿಯಷ್ಟು ಡ್ರಗ್ಸ್. ತದನಂತರ ಕೊಕೈನ್ ಸಿಕ್ತು, 52 ಕೆಜಿ ಕೊಕೈನ್ ಸಿಕ್ತು. ತಿರ್ಗಾ ಮತ್ತೆ 500 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳ ಹೆರಾಯಿನ್ ಸಿಕ್ತು. ನಿರಂತರವಾಗಿ ಅದಾನಿ ಪೋರ್ಟ್ ಅಲ್ಲಿ, ಯಾಕಂದ್ರೆ ಅಫ್ಘಾನಿಸ್ತಾನ, ಇರಾನ್ ಮುಖಾಂತರ ಗುಜರಾತ್ಗೆ ಬಂದಿಳಿತಾ ಇದೆ ಡ್ರಗ್ಸ್. ಅಲ್ಲಿಂದ ಅದು ಹೆಂಗೆ ಅಂದ್ರೆ ಅದು ಟಾಕಂ ಪೌಡರ್, ಅದನ್ನ ಹೆಂಗೆ ಹೇಳ್ತಾರೆ ಅಂದ್ರೆ ಟಾಕಂ ಪೌಡರ್ ಇನ್ನು ಕಂಪ್ಲೀಟ್ ಪ್ರೊಸೆಸ್ ಆಗಿಲ್ಲ, ಟಾಕಂ ಪೌಡರ್ ಅಂತ ಹೇಳಿ ಇಂಪೋರ್ಟ್ ಮಾಡ್ಕೊಂಡಿದ್ರು ಯಾರೋ. ಈಗ 5 ಫ್ಯಾಕ್ಟರಿಗಳು ಕರ್ನಾಟಕದಲ್ಲಿ ಪತ್ತೆ ಆಗಿರೋದು. ಒಂದ್ ನಿಮಿಷ, ಕನ್ಫ್ಯೂಷನ್ ಬೇಡ. ನೀವು ಇದಕ್ಕೆ ಉತ್ತರ ಕೊಡಬೇಕು. ಆಯ್ತು, ಅದೇನಾಗಿತ್ತು ಆ ವಿಚಾರ, ಅದೇನಾಗಿತ್ತು ವಿಚಾರ ಮಾತಾಡುವಂತೆ 5 ಫ್ಯಾಕ್ಟರಿಗಳ ಬಗ್ಗೆ ಮಾತಾಡಿ. ಕರ್ನಾಟಕದಲ್ಲಿ 5 ಫ್ಯಾಕ್ಟರಿಗಳ ಮಾತಾಡಿ ಸರ್. 5 ಫ್ಯಾಕ್ಟರಿಗಳು ಕರ್ನಾಟಕದಲ್ಲಿ ಫ್ಯಾಕ್ಟರಿ ಪತ್ತೆ ಆಗಿರೋದಲ್ಲ. ಈಗ ಬಂತು, ಸೀಸ್ ಆಯ್ತು, ಬೇರೆ ವಿಚಾರ. ಫ್ಯಾಕ್ಟರಿ ತಯಾರಿಕಾ ಘಟಕ ವ್ಯತ್ಯಾಸ ಇದೆ ಸರ್, ವ್ಯತ್ಯಾಸ ಇದೆ. ತಯಾರಿಕಾ ಘಟಕ ಅಲ್ಲ ರೀ, ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಅದಾನಿ ಆಯ್ತು ಸರ್. ಸಲುವಾಗಿ ಇದು ಇಬ್ರು ಒಟ್ಟಿಗೆ ಮಾತನಾಡಿದ್ರೆ ಯಾರು ಮಾತನಾಡೋದು ಸರಿಯಾಗಿ ಕೇಳಿಸೋದಿಲ್ಲ. ಇಲ್ಲ, ನಟರಾಜ್ ತಮ್ಗೆ ಪ್ರಶ್ನೆ. ನಾವು ಅದಾನಿ ಪೋರ್ಟ್ ಬಗ್ಗೆ ಸೀಸ್ ಆಗಿದ್ದ ಸಂದರ್ಭದಲ್ಲಿ ಪ್ರಸಾರ ಮಾಡಿದ್ದೀವಿ ಸುದ್ದಿ, ಬಟ್ ಇವತ್ತಿರೋದು ಮೈಸೂರಿನಲ್ಲಿ ಸೀಸ್ ಆಗಿದ್ದಲ್ಲ ಸರ್, ಮ್ಯಾನುಫ್ಯಾಕ್ಚರ್. ಅದರಲ್ಲೂ ಏನು ಸಿಂಥೆಟಿಕ್ ಡ್ರಗ್ ವಿಚ್ ಇಸ್ ವೆರಿ 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 ಡೇಂಜರಸ್. ಇದನ್ನ ತಯಾರು ಮಾಡ್ತಿದ್ದಾರೆ ಮೈಸೂರಿನಲ್ಲಿ 2 ಫ್ಯಾಕ್ಟರಿಗಳು. ಬೆಂಗಳೂರಲ್ಲಿ 3. ನಾನು ಬೆಂಗಳೂರಿನಲ್ಲಿ, ಮೈಸೂರಲ್ಲಿ, ಕರಾವಳಿ ಭಾಗದಲ್ಲಿ ಇದೆ ಅಂತ ನಾನು ನಿಮ್ಗಿಂತ ಮುಂಚೆ ನಾನು ನಿಮ್ಗೆ ಹೇಳ್ದೆ. ನಾನು ಕರಾವಳಿ ಭಾಗದಲ್ಲಿ ರೈಡ್ ಮಾಡಿಸ್ಬೇಕಾಯ್ತಪ್ಪ ಕರ್ನಾಟಕ ಪೊಲೀಸರು ಮಾಡ್ತಾರೆ ಸರ್. ಕರ್ನಾಟಕ ಪೊಲೀಸರು ಇನ್ಕೇಪಬಲ್ ಇದ್ದಾರಾ? ಮಹಾರಾಷ್ಟ್ರ ಪೊಲೀಸರು ಬರಬೇಕಾ? ಈಗ ನಿಮ್ಗೆ ಇಷ್ಟ ಬಂದಾಗ ನಾನು ಮಾತಾಡೋಕೆ ಸಾಧ್ಯ ಆಗಲ್ಲ ಬಿಜೆಪಿ ವಕ್ತಾರರಿಗೆ. ನಾನೇನ್ ಹೇಳ್ತೀನಿ ಕೇಳಿ, ಯಾಕಂದ್ರೆ ರಾಜ್ಯ ಜನರಿಗೆ ಉತ್ತರ ಕೊಡಿ ಸರ್. ನೀವಾಯ್ತು ಬಿಜೆಪಿ ವಕ್ತಾರನೇ ಕೊಡಬೇಡಿ, ರಾಜ್ಯ ಜನರಿಗೆ ಉತ್ತರ ಕೊಡಿ. ಬಿಡಿ ಹೋಗ್ಲಿ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ಅನ್ನೋದು 6ನೇ ಸ್ಥಾನದಲ್ಲಿದೆ ಡ್ರಗ್ಸ್ ಅಲ್ಲಿ. ಡ್ರಗ್ಸ್ ಅವೈಲೇಬಲ್ ಇಲ್ಲ, ಡ್ರಗ್ಸ್ ಇಲ್ಲಿ ದಂಧೆ ನಡೀತಿಲ್ಲ ಅಂತ ನಾನು ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಕರ್ನಾಟಕ ಪೊಲೀಸನೇ ಕಳೆದ 2.5 ವರ್ಷಗಳಲ್ಲಿ 3,000 ಕೇಸ್ಗಳನ್ನ ಹಿಡಿದಿದ್ದಾರೆ. 3,000 ಕೇಸ್ಗಳು. ಮಹಾರಾಷ್ಟ್ರದಲ್ಲಿ 10,000 ಕೇಸ್ಗಳು. ಪಂಜಾಬ್ ಅಲ್ಲಿ, ಹರಿಯಾಣದಲ್ಲಿ, ಗುಜರಾತ್ ಅಲ್ಲಿ, ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ 14,000 ಕೇಸ್ಗಳು, ಡ್ರಗ್ಸ್ ಕೇಸ್ಗಳಾಗಿದ್ದಾವೆ. ಇಡೀ ದೇಶದಲ್ಲಿ ಡ್ರಗ್ಸ್ ಕೇಸ್ಗಳು ಜಾಸ್ತಿ ಆಗಿದೆ. ಇದರಲ್ಲಿ 6ನೇ ಕರ್ನಾಟಕ ಇದೆ. ಆದ್ರೂ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದಕ್ಕೆಲ್ಲ
ಮೂಲ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಅದಾನಿ ಪೋರ್ಟ್ ಗುಜರಾತ್ ಇಲ್ಲ ಇಲ್ಲ ಸರ್ ಒಂದ್ ನಿಮಿಷ ನಟರಾಜ್ ಗೌಡ್ರೆ ಇದು ಅದಾನಿ ಪೋರ್ಟ್ ಇಂದ ಬಂದಿದ್ದ ಡ್ರಗ್ ಅಲ್ಲ ರೀ, ಇದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಿರೋ ಡ್ರಗ್ಗು. ಅದಾನಿ ಪೋರ್ಟ್ ಇಂದ ಬಂದಿದ್ದಲ್ಲ, ಇದು ಮೈಸೂರಿನಲ್ಲಿ ತಯಾರಾಗ್ತಾ ಇರೋದು. ಮೈಸೂರಿನ ಕಿರಾಣಿ ಅಂಗಡಿಗಳಲ್ಲಿ ಸಿಗ್ತಾ ಇರೋ ಡ್ರಗ್ ಬಗ್ಗೆ ನಾವು ಮಾತನಾಡ್ತಿದೀವಿ. ನೋಡಿ, ಮೈಸೂರಲ್ಲೂ ಕೂಡ ನೀವ್ ಹೇಳ್ತಾ ಇರೋ ಪ್ರಕಾರ ಆದ್ರೆ ತನಿಖೆ ಆಗಿ ನಾನು ಸಂಪೂರ್ಣ ಮಾಹಿತಿ ಹೊರಬರಬೇಕು. ಬಿಜೆಪಿಗರು ನೀವು ಕಣ್ಣೋರ್ಸೋ ತಂತ್ರ ಮಾಡಬೇಡಿ ನಟರಾಜ್ ಗೌಡ್ರೆ, ಕಣ್ಣೋರ್ಸೋ ತಂತ್ರ ಮಾಡಬೇಡಿ. ಸಿದ್ದರಾಮಯ್ಯನವರಿಗೆ ತಾವು ನೇರವಾಗಿ ಪ್ರಶ್ನೆ ಕೇಳಬೇಕು. ಸಿದ್ದರಾಮಯ್ಯನವರೇ, ಗೃಹ ಸಚಿವರೇ, ಯಾವ ತನಿಖಾ ಏಜೆನ್ಸಿನ ತನಿಖೆ ಬಿಡ್ತೀರಾ? ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕನ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಎನ್ಕ್ವೈರಿ ಮಾಡಿಸ್ತೀರಾ? ಏನ್ ಮಾಡಿಸ್ತೀರಾ? ಅದಕ್ಕೆ ಉತ್ತರ ಕೊಡ್ರಿ. ಯದುವೀರವರು, ನಾನು ನಾಗರಾಜ್ ಸರಿ ಪ್ರಶ್ನೆ ಕೇಳಬೇಕು. ಅದಕ್ಕೆ ಮುಂಚೆ ಸಂಸದರಾದ ಯದುವೀರ್ ಅವರು ಅವರದ್ದೇ ಆದ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ಇಲಾಖೆ ಬಗ್ಗೆ ಎಸ್ಪೆಷಲಿ, ಹಾಗೆ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಬಗ್ಗೆ. ಆ ಹೇಳಿಕೆಯನ್ನು ಗಮನಿಸಿ ಅದೇ ಪ್ರಶ್ನೆಯನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಕೇಳ್ತೀನಿ. ಯದುವೀರ್ ಅವರ ಹೇಳಿಕೆ. ಇವತ್ತು ಸ್ಪಷ್ಟವಾದಂತಹ ಮಾಹಿತಿ ಇವ್ರ ಹತ್ರ ಇಲ್ಲ ಅಂದ್ರೆ ಇವ್ರೇನು ಈ ಜವಾಬ್ದಾರಿಗೆ ಸಮರ್ಥರೋ ಇಲ್ವೋ ಅಂತ ಒಂದು ಸಹಜವಾಗಿ ನಮ್ಮ ಪ್ರಶ್ನೆ. ಇದೆಲ್ಲ ಗೊತ್ತಿದ್ರೆ ಅವ್ರಿಗೆ ಅವ್ರು ಇದರಲ್ಲಿ ಶಾಮೀಲಿದಾರೋ ಇಲ್ವೋ ಅಂತ ಅದು ಕೂಡ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಇದನ್ನ ಏನು ನಾವೇನು ಆರೋಪಗಳು ಮಾಡೋದಕ್ಕೆ ಅಥವಾ ಏನೋ ಸುದ್ದಿ ಸೃಷ್ಟಿ ಮಾಡೋಕೆ ಹೇಳ್ತಾ ಇಲ್ಲ. ಇದು ಸಹಜವಾಗಿ ಇದು ಒಂದು ಎಲ್ಲರಿಗೂ ವಿಶ್ಲೇಷಣೆ ಮಾಡುವಂತ ಸಾಮರ್ಥ್ಯ ಇದ್ರೆ ಈ ಒಂದು ಅಂತ್ಯಕ್ಕೆ ಬಂದೇ ಬರ್ತೀವಿ ನಾವು. ಬಿಜೆಪಿಗರು ನೀವು ಕಣ್ಣೋರ್ಸೋ ತಂತ್ರ ಮಾಡಬೇಡಿ ನಟರಾಜ್ ಗೌಡ್ರೆ, ಕಣ್ಣೋರ್ಸೋ ತಂತ್ರ ಮಾಡಬೇಡಿ. ಸಿದ್ದರಾಮಯ್ಯನವರಿಗೆ ತಾವು ನೇರವಾಗಿ ಪ್ರಶ್ನೆ ಕೇಳಬೇಕು. ಸಿದ್ದರಾಮಯ್ಯನವರೇ, ಗೃಹ ಸಚಿವರೇ, ಯಾವ ತನಿಖಾ ಏಜೆನ್ಸಿನ ತನಿಖೆ ಬಿಡ್ತೀರಾ? ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕನ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಎನ್ಕ್ವೈರಿ ಮಾಡಿಸ್ತೀರಾ? ಏನ್ ಮಾಡಿಸ್ತೀರಾ? ಅದಕ್ಕೆ ಉತ್ತರ ಕೊಡ್ರಿ. ಯದುವೀರವರು, ನಾನು ನಾಗರಾಜ್ ಸರಿ ಪ್ರಶ್ನೆ ಕೇಳಬೇಕು. ಅದಕ್ಕೆ ಮುಂಚೆ ಸಂಸದರಾದ ಯದುವೀರ್ ಅವರು ಅವರದ್ದೇ ಆದ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ಇಲಾಖೆ ಬಗ್ಗೆ ಎಸ್ಪೆಷಲಿ, ಹಾಗೆ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಬಗ್ಗೆ. ಆ ಹೇಳಿಕೆಯನ್ನು ಗಮನಿಸಿ ಅದೇ ಪ್ರಶ್ನೆಯನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಕೇಳ್ತೀನಿ. ಯದುವೀರ್ ಅವರ ಹೇಳಿಕೆ. ಇವತ್ತು ಸ್ಪಷ್ಟವಾದಂತಹ ಮಾಹಿತಿ ಇವ್ರ ಹತ್ರ ಇಲ್ಲ ಅಂದ್ರೆ ಇವ್ರೇನು ಈ ಜವಾಬ್ದಾರಿಗೆ ಸಮರ್ಥರೋ ಇಲ್ವೋ ಅಂತ ಒಂದು ಸಹಜವಾಗಿ ನಮ್ಮ ಪ್ರಶ್ನೆ. ಇದೆಲ್ಲ ಗೊತ್ತಿದ್ರೆ ಅವ್ರಿಗೆ ಅವ್ರು ಇದರಲ್ಲಿ ಶಾಮೀಲಿದಾರೋ ಇಲ್ವೋ ಅಂತ ಅದು ಕೂಡ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಇದನ್ನ ಏನು ನಾವೇನು ಆರೋಪಗಳು ಮಾಡೋದಕ್ಕೆ ಅಥವಾ ಏನೋ ಸುದ್ದಿ ಸೃಷ್ಟಿ ಮಾಡೋಕೆ ಹೇಳ್ತಾ ಇಲ್ಲ. ಇದು ಸಹಜವಾಗಿ ಇದು ಒಂದು ಎಲ್ಲರಿಗೂ ವಿಶ್ಲೇಷಣೆ ಮಾಡುವಂತ ಸಾಮರ್ಥ್ಯ ಇದ್ರೆ ಈ ಒಂದು ಅಂತ್ಯಕ್ಕೆ ಬಂದೇ ಬರ್ತೀವಿ ನಾವು.